ತಾತ ಅತ್ತೆ ನೀವ್ಯಾರು ನಮ್ಮ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ. ನಾವು ಹುಷಾರಾಗಿ ಹೋಗಿ ಸುರಭಿನ ಅಷ್ಟೇ ಸುರಕ್ಷಿತವಾಗಿ ಕರ್ಕೊಂಡು ಬರ್ತೀವಿ. ನೀವೇನೇ ಹೇಳಿದ್ರು ನನ್ನ ಮನಸ್ಸು ಒಪ್ತಿಲ್ಲ ಅಳಿಯಂದ್ರೆ. ನಾಳೆ ನಿಮ್ಮಲ್ಲಿ ಯಾರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನುಭವಿಸೋರು ಯಾರು? ನಾಗಲಕ್ಷ್ಮಿ ಅವರೇ, ಹಾಗೆಲ್ಲ ಏನೂ ಆಗಲ್ಲ. ನನ್ನ ಮಗನ ಸಾಮರ್ಥ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಊರು ಬಿಟ್ಟು ಹೋದವನು 20 ವರ್ಷ ಆದ್ಮೇಲೆ ಈ ಮನೆಗೆ ಬರ್ಲಿಲ್ವಾ? ಆಗೋ ಕೆಲ್ಸಕ್ಕೆ ನಾವು ಯಾವತ್ತೂ ಅಡ್ಗಾಲ್ ಹಾಕ್ಬಾರ್ದು. ಅಣ್ಣ, ನೀವು ಆರಾಮಾಗಿ ಹೋಗಿ ಬನ್ನಿ. ನಮಗೆ ಅವ್ರಿವ್ರು ಹುಡುಕೋದ್ರ ಮೇಲೆ ನಂಬಿಕೆ ಇಲ್ಲ. ನಮ್ಮವರೇ ಹೋದ್ರೆ ಸುರಭಿ ಸಿಗ್ತಾಳೆ ಅನ್ನೋ ಭರವಸೆ ಇರುತ್ತೆ. ಅಣ್ಣ, ಬೇಕಾದ್ರೆ ನಾನು ನಿಮ್ ಜೊತೆಗೆ ಬರ್ತೀನಿ. ಹೇಗಿದ್ರು ನಂಗೂ ಈ ಬೆಟ್ಟ ಗುಡ್ಡ ಕಾಡು ಮೇಡು ಎಲ್ಲ ಅಲ್ದ ಅಭ್ಯಾಸ ಇದೆ. ನನ್ನನ್ನು ಕರ್ಕೊಂಡು ಹೋಗಿ. ಹೌದು ಚಿಕ್ಕ ಯಜಮಾನ್ರೆ, ನಾವು ಎಷ್ಟೋ ಸಲ NGO ಆಫೀಸ್ಗೆ ಹೋಗ್ಬೇಕಾರೆ ರುಕ್ಮಿಣಿಯವರು ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಕಾಡಿನ ದಾರಿಲಿ ಕರ್ಕೊಂಡು ಹೋಗ್ತಿದ್ರು. ನಾನು ಇದ್ರವರೆಗೂ ಎಷ್ಟೊಂದ್ಸಲ ದಾರಿಲಿ ಹೋಗಿದ್ದೀನಿ, ಆದ್ರೆ ನನಗೆ ದಾರಿ ಮರ್ತೋಗುತ್ತೆ. ಆದ್ರೆ ರುಕ್ಮಿಣಿಯವ್ರ ವಿಷಯದಲ್ಲಿ ಹಾಗಲ್ಲ ಯಜಮಾನ್ರೆ, ಅವ್ರಿಗೆ ನೆನಪಿನ ಶಕ್ತಿ ತುಂಬಾ ಜಾಸ್ತಿ. ರುಕ್ಮಿಣಿಯವ್ರು ನಿಮ್ ಜೊತೆಗೆ ಬಂದ್ರೆ ನಿಮಗೆ ಖಂಡಿತ ಸಹಾಯ ಆಗುತ್ತೆ ಯಜಮಾನ್ರೆ. ಬೇಡ ರುಕ್ಮಿಣಿ, ಹೆಣ್ಮಕ್ಳು ಅಲ್ಲಿಗೆ ಬರೋದು ನಿಷಿದ್ಧ ಅಂತ ಮಹರ್ಷಿಗಳು ಮುಂಚೆನೆ ಹೇಳಿದ್ರು. ಆ ವಿಷಯ ಸುರಭಿಗೆ ಗೊತ್ತಾಗದೆ ಅವಳು ಅಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಮುಂದೆ ಏನಾಯ್ತು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹೆಂಡತಿನ ಕಳ್ಕೊಂಡು ನಾನು ಅನುಭವಿಸ್ತಾ ಇರೋ ಸಂಕಟನೇ ನನಗೆ ಸಾಕಾಗಿದೆ. ಇನ್ನೀನು ಅಲ್ಲಿಗೆ ಬಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಜೀವ ತಡೆಯಲ್ಲಮ್ಮ, ಈ ಜೀವ ತಡೆಯಲ್ಲ. ಅಳಿಯಂದ್ರೆ, ಹೀಗೆ ಮಾತಾಡ್ತಾ ನಿಂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ನಾವಿನ್ನು ಹೋಗಿ ಅವಳನ್ನ ಹುಡುಕಿ ಕರ್ಕೊಂಡು ಬರಬೇಕು. ಬನ್ನಿ. ಆಯ್ತು, ಹೊರಡೋಣ ಮಾವ. ನೀವ್ಯಾರು ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ. ನಾವೆಲ್ಲ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರೋ ಜವಾಬ್ದಾರಿ ನಂದು. ಹಾ ತಾತ, ಆಶೀರ್ವಾದ ಮಾಡು. ಆಯ್ತಪ್ಪ, ಒಳ್ಳೇದಾಗ್ಲಿ. ಹೋಗ್ಬಾ. ಅಮ್ಮ, ಅತ್ತೆ, ಬರ್ತೀವಿ. ಹುಷಾರು ಕಣೋ. ಜೋಪಾನ ಅಳಿಯಂದ್ರೆ. ಆಲ್ ದ ಬೆಸ್ಟ್ ಅಣ್ಣ. ಒಳ್ಳೇದಾಗ್ಲಪ್ಪ. ಅರೆ, ಏನಿದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದಾರ? ಸುರಭಿ ಏನಾದ್ರೂ ಸಿಕ್ಕದ್ರ? ಸುರಭಿ, ಸುರಭಿ ಇನ್ನೂ ಸಿಕ್ಕಿಲ್ಲ ಸೂರ್ಯ ಅವರೇ. ಸಿಗೋ ಸಾಧ್ಯತೆಗಳೆಲ್ಲ ಇದೆ. ಅಂದ್ಹಾಗೆ ನೀವೆಲ್ಲೋ ಹೊರಟಿದ್ದೀರಿ? ಸರ್, ನಾವು ಕಾಳಿ ಬೆಟ್ಟಕ್ಕೆ ಹೋಗಿ ಸುರಭಿ ಅವ್ರನ್ನ ಹುಡ್ಕೋಣ ಅಂತಿದ್ದೀವಿ. ಅದೆಲ್ಲ ಆಗೋಲ್ಲ ಸೂರ್ಯ ಅವರೇ. ನೀವು ಅಷ್ಟು ಸುಲಭವಾಗಿ ಕಾಡೊಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಪರ್ಮಿಷನ್ ತಗೋಬೇಕಾಗುತ್ತೆ. ಅವ್ರ ಪರ್ಮಿಷನ್ ಇಲ್ದೇನೆ ನಿಮ್ಮನ್ನ ಕಾಡೊಳಗಡೆ ಬಿಡೋದಿಲ್ಲ. ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರಿ? ನಾವು ನಿಮ್ ಜೊತೆ ಇದೀವಿ ಅಂತ ನಾನು ಹೇಳದ್ನಲ್ಲ. ಖಂಡಿತ ಸುರಭಿನ ಹುಡುಕ್ತೀವಿ. ನಮ್ಮ ಮೇಲೆ ನಂಬಿಕೆ ಇಡಿ. ನಿನ್ನೆ ನಡೆದ ಕಾರ್ಯಾಚರಣೆಯಲ್ಲಿ ಸುರಭಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳು ಸಿಕ್ಕಿವೆ. ಅದು ಸುರಭಿದನ ಅಲ್ವಾ ಅಂತ ನೀವು ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ಹೇಳಿ. ಕೊಡ್ರಿ ಇಲ್ಲಿ. ಸರ್, ಇದು ಸುರಭಿ ಅವ್ರದೇ. ಇದು ನಿಮ್ಗೆ ಎಲ್ಲಿ ಸಿಕ್ತು? ಕಾಳಿ ವಿಗ್ರಹದ ಹತ್ತಿರ ಇನ್ನೂ ಕೆಲವು ವಸ್ತುಗಳು ಸಿಕ್ಕಿವೆ. ಅದು ಸುರಭಿದ ಅಲ್ವಾ ನೋಡಿ ಹೇಳಿ. ಅಮ್ಮ, ಅತ್ತೆ, ಅಪ್ಪ, ಸರ್, ಇದು ನನ್ನ ಮಗಳದೇನೆ. ಇದು ಸುರಭಿದೆ ಓಲೆ. ಸರ್, ಇದು ಸುರಭಿಯವ್ರು ಹಾಕೊಂಡಿರೋ ಕಾಲ್ಗೆಜ್ಜೆ ಥರಾನೇ ಇದೆ, ಆದ್ರೆ ಇದು ಅವ್ರದಲ್ಲ. ಆಗ್ಲಿ, ಇದೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸುವಂತ ವಸ್ತುಗಳೇ. ಆದ್ರೆ ನನಗೆ ಬಹಳ ವಿಶೇಷ ಅನ್ಸಿದ್ದು ಆ ಬ್ಯಾಗಲ್ಲಿ ಒಂದು ರಿಪೋರ್ಟ್ ಇದೆ. ಅದನ್ನ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು.
ಯಾಕಮ್ಮ? ಅಮ್ಮ ಅಂದ್ರೆ ಸುರಭಿ ಹೌದು ಕಣೋ. ಭಾಗ್ಯ ಅವರೇ, ಯಾಕೆ ನೀವಿಬ್ರು ಕಣ್ಣೀರಾಗ್ತಾ ಇದ್ದೀರಾ? ಈ ಲೆಟ್ರಲ್ಲಿ ಅಂಥದ್ದೇನಿದೆ? ಅದು ಬರೀ ಲೆಟರ್ ಅಲ್ಲ ನಾಗಲಕ್ಷ್ಮಿ ಅವರೇ, ಮೆಡಿಕಲ್ ರಿಪೋರ್ಟು. ಯಾರ್ದು ಭಾಗ್ಯಮ್ಮನವ್ರೆ? ನಿಮ್ಮ ಮೊಮ್ಮಗಳು ಸುರಭಿದು. ಈ ರಿಪೋರ್ಟ್ ಪ್ರಕಾರ ಸುರಭಿ ತಾಯಿ ಆಗ್ತಿದ್ದಾಳೆ. ಅವಳಿಗೀಗ 3 ತಿಂಗಳು. ಅಯ್ಯೋ, ರೀ ಬನ್ರಿ, ನಾವು ಸುರ್ಬಿ ನೋಡ್ಕೊಂಡು ಕರ್ಕೊಂಬರೋಣ. ನಾನು ಈಗಲೇ ಸುರ್ಬಿ ನೋಡ್ಬೇಕು ರೀ. ನಡೀರಿ ಹೋಗೋಣ. ಹಾಗೆಲ್ಲ ಹೋಗೋದಕ್ಕಾಗೋದಿಲ್ಲ ಮೇಡಮ್. ನಾನು ಆಗ್ಲೇ ಹೇಳದ್ನಲ್ಲ, ನೀವು ಅಲ್ಲಿಗೆ ಹೋಗ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅನುಮತಿ ಪತ್ರ ತಗೋಬೇಕಾಗುತ್ತೆ. ಇನ್ಸ್ಪೆಕ್ಟ್ರೆ, ನೀವೇ ನೋಡಿದ್ರಲ್ಲ, ನೀವು ಹೇಳಿದ ವಿಷಯ ಕೇಳಿಸ್ಕೊಂಡ್ಮೇಲೆ ಒಂದ್ ಕಡೆ ದುಃಖ ಆಗ್ತಿದೆ, ಒಂದ್ ಕಡೆ ಸಂತೋಷನೂ ಆಗ್ತಿದೆ. ಈ ಸಮಯದಲ್ಲಿ ನಮ್ಮ ಮಗಳು ನಮ್ಮ ಜೊತೆಲೇ ಇರ್ಬೇಕಲ್ವಾ?